ಎಲ್ರಿಗೂ ನಮಸ್ಕಾರ. ಫುಲ್ಲು ಆಯ್ಲಿ ಸ್ಕಿನ್ ಮತ್ತು ಸ್ಮಾಲ್ ಪಿಂಪಲ್ಸ್ ಆಗ್ತಿದೆ ಸರ್, ಒಂದು ಪಿಂಪಲ್ ಕಡಿಮೆ ಆಗುತ್ತೆ, 2 ಪಿಂಪಲ್ ಬಂದುಬಿಡುತ್ತೆ ಅನ್ನೋರು ಯಾವುದೇ ಕಾರಣಕ್ಕೂ ನಮ್ಮ ಫೇಸನ್ನು ಕೈಯಿಂದ ಯಾವುದು ಮುಟ್ಟಬಾರ್ದು. ಈ ರೀತಿ ಕಾಟನ್ ಬಟ್ಟೆಯಿಂದ ನಮ್ಮ ಫೇಸನ್ನು ಯಾವಾಗಲೂ ಕ್ಲೀನ್ ಮಾಡ್ತಾ ಇರಬೇಕು. ಯಾವಾಗ ಆಯ್ಲಿ ಸ್ಕಿನ್ ಅನಿಸುತ್ತೋ ಆ ರೀತಿ ಅವಾಗವಾಗೆಲ್ಲ ಕಾಟನ್ ಬಟ್ಟೆಯಿಂದ ನಮ್ಮ ಸ್ಕಿನ್ನನ್ನು ಜಸ್ಟ್ ಟಚಪ್ ಮಾಡಬೇಕು. ನಂತರ 1 ಚಮಚ ಮುಲ್ತಾನಿ ಮಿಟ್ಟಿಯನ್ನು ತಂದು 10 ಡ್ರಾಪ್ ನಿಂಬೆಹಣ್ಣಿನ ರಸವನ್ನು ಅದರಲ್ಲಿ ಹಾಕಿ 10 ಡ್ರಾಪ್ ರೋಸ್ ವಾಟರ್ನ ಹಾಕಿ ಸ್ವಲ್ಪ ನಿಮಗೆ ಸಾಧ್ಯವಾದರೆ ಶುದ್ಧವಾದ ಜೇನುತುಪ್ಪ ಹಾಕಿ, ಇಲ್ಲ ಅಂದರೂ 1 ಚಮಚ ರೋಸ್ ವಾಟರ್, 10 ಡ್ರಾಪ್ ಲೆಮನ್ ಡ್ರಾಪ್ ಹಾಕಿ, 10 ಡ್ರಾಪ್ ರೋಸ್ ವಾಟರ್ ಹಾಕಿ, ಲೆಮನ್ ಡ್ರಾಪ್ 10, ರೋಸ್ ವಾಟರ್ 10 ಡ್ರಾಪ್ ಹಾಕಿ 1 ಚಮಚ ಮುಲ್ತಾನಿ ಮಿಟ್ಟಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಪೇಸ್ಟ್ ಆಗುತ್ತಲ್ಲ, ಆ ಪೇಸ್ಟನ್ನು ನಾವು ದಿನದಲ್ಲಿ 1 ಸಾರಿ ಆದರೂ ಫೇಸ್ ಪ್ಯಾಕನ್ನು ಹಾಕಿದ ನಂತರ ಮಿನಿಮಮ್ 30 to 45 ಮಿನಿಟ್ಸ್ ಹಾಕಿ ಚೆನ್ನಾಗಿ ಬಿಟ್ಕೊಡಿ. ನಂತರ ಆರಿದ ನಂತರ 45 ಮಿನಿಟ್ಸ್ ನಂತರ ತಣ್ಣೀರಿನಿಂದ ಚೆನ್ನಾಗಿ ಮುಖ ತೊಳೆಯಿರಿ. ನೀವು ಇದೇ ರೀತಿ 15 to 20 ಡೇಸ್ ನೀವು ಮಾಡ್ತಾ ಬಂದಲ್ಲಿ ಆಯ್ಲಿ ಸ್ಕಿನ್ ಕಡಿಮೆ ಆಗುತ್ತೆ ಹಾಗೂ ನಿಮ್ಮ ಪಿಂಪಲ್ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನೀವು ಸಾಧ್ಯವಾದಷ್ಟು ನಿಂಬೆಹಣ್ಣಿನ ಜ್ಯೂಸನ್ನು ಕುಡೀರಿ. ನಿಂಬೆಹಣ್ಣಿನ ಜ್ಯೂಸ್ನಲ್ಲಿ ಸಕ್ಕರೆ ಆದರೂ ಹಾಕಿರಿ, ಅಥವಾ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಉಪ್ಪಾದರೂ ಹಾಕಿ ಚೆನ್ನಾಗಿ ನಿಂಬೆಹಣ್ಣಿನ ಜ್ಯೂಸನ್ನು ಡೈಲಿ 1 ಟೈಮ್ ಅಥವಾ 2 ಟೈಮ್ ಕುಡಿತಾ ಬನ್ನಿ. ಇದರಿಂದ ನಿಮಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಆಯ್ಲಿ ಸ್ಕಿನ್ ಕೂಡ ಕಡಿಮೆ ಆಗುತ್ತೆ. ನಂತರ ಸಾಧ್ಯವಾದರೆ ನೀವು ಡೈಲಿ ಒಂದಾದರೂ ಆ್ಯಪಲನ್ನು ತಿಂತಾ ಬರ್ರಿ. ಇದರಿಂದ ನಿಮಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಸ್ಕಿನ್ ಗ್ಲೋನೂ ಕೂಡ ಆಗುತ್ತೆ. ನಿಮಗೆ ಸಂಪೂರ್ಣವಾಗಿ ಆಯ್ಲಿ ಸ್ಕಿನ್ ಹೋಗುತ್ತೆ, ಪಿಂಪಲ್ಲು ಕೂಡ ಕಡಿಮೆ ಆಗುತ್ತೆ. ನಿಮಗೆ ಈ ಹೆಲ್ತ್ ಟಿಪ್ಸ್ ನಿಮಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.